ಚಿತ್ರಸಂತೆಗೆ ಸಾಕಷ್ಟು ಜನ ಬಂದಿದ್ದಾರೆ. ಒಂದು ಕಡೆ 23ನೇ ಚಿತ್ರಸಂತೆ, ವಿವಿಧ ಪೇಂಟಿಂಗ್ಗಳು ಅಂದರೆ ಕಲಾವಿದನ ಕೈಚಳಕವನ್ನು ತೋರಿಸಿದ್ದಾರೆ. ಇಲ್ಲಿ ಮಾತಾಡಿಸ್ತೀನಿ ಮೇಡಮ್, ಹೇಗಿದೆ ಚಿತ್ರಸಂತೆ ಅಂತ? ಸಿಕ್ಕಾಬಡೆ ಚೆನ್ನಾಗಿದೆ, ಅದ್ಭುತವಾಗಿದೆ. ಎಲ್ಲ ಕಡೆಯಿಂದ ಜನರು ಎಲ್ಲೆಲ್ಲಿ ಯಾವುದೇ ಪ್ರದೇಶಗಳಿಂದ ಬಂದಿದ್ದಾರೆ ಗೊತ್ತಿಲ್ಲ. ಬಟ್ ಆರ್ಟ್ ವರ್ಕ್ ಅಂತೂ, ಆ ಡೆಪ್ತು, ಆ ಕ್ರಿಯೇಟಿವಿಟಿ ನೋಡೋದಕ್ಕೆ ಸಿಕ್ಕಾಬಡೆ ಖುಷಿ ಆಗುತ್ತೆ. ಆ್ಯಂಡ್ ಅದು ನಮ್ಮ ಬೆಂಗಳೂರಲ್ಲಿ ಚಿತ್ರಸಂತೆ ಇದು ನಡೆಯೋದೇ ಒಂಥರ ಹಬ್ಬ ಥರ ಇದೆ ಎಲ್ಲ ಕಡೆ ನೋಡೋಕ್ಕೆ. ಯಾಕಂದರೆ ಮೇಡಮ್, ಕಲಾವಿದ ತನ್ನ ಕೈಚಳಕವನ್ನು ತೋರಿಸಿದ್ದಾನೆ. ಒಂದು ಕಡೆ ಭಾವನೆಗಳನ್ನು ಪೇಂಟಿಂಗ್ ಮಾಡೋ ಮುಖಾಂತರ ವ್ಯಕ್ತಪಡಿಸಿದ್ದಾನೆ. ಖಂಡಿತ ಖಂಡಿತ. ಈ ಕಲರ್ಸ್ ಆಗಿರ್ಬೋದು, ಆ ಡೆಪ್ತ್ ಆಗಿರ್ಬೋದು, ಅವ್ರ ಕ್ರಿಯೇಟಿವಿಟಿ ಆಗಿರ್ಬೋದು. ಹ್ಯಾಟ್ಸ್ ಆಫ್ ಟು ಆಲ್ ದಿ ಆರ್ಟಿಸ್ಟ್ ಆ್ಯಂಡ್ ಐ ವಿಶ್ ಆಲ್ ದಿ ಬೆಸ್ಟ್ ಟು ಎವ್ರಿ ಒನ್. ಮೇಡಮ್, ತಮಗೇನಾದರೂ ಇಷ್ಟ ಆಯಿತಾ ಈ ಒಂದು ಪೇಂಟಿಂಗಲ್ಲಿ? ತಮಗೇನಾದರೂ? ಖಂಡಿತ. ನನ್ನ ಕಸಿನ್ ಒಂದು ಸ್ಟಾಲ್ ಹಾಕಿದ್ದಾರೆ ಇಲ್ಲಿ, ಸ್ನೇಹಶ್ರೀ ಅಂತ. ಸೊ ಶೀ ಈಸ್ ಅನ್ ಆರ್ಟಿಸ್ಟ್. ಅವರು ಒಂದು ಸ್ಟಾಲ್ ಹಾಕಿದ್ದಾರೆ, ನೋಡಿದೆ. ಖಂಡಿತ ಏನಾದರೂ ತೊಗೊಳ್ತೀನಿ. ಇಲ್ಲಿ ಇವಾಗ ಒಂದು ರೌಂಡ್ ಹೋಗ್ತಾ ಇದ್ದೀನಿ, ಒಂದಿಷ್ಟು ಪರ್ಚೇಸ್ಗಳನ್ನ ಮಾಡಿಕೊಂಡೇ ಹೋಗೋದು. ಯಾಕಂದರೆ ಮೇಡಮ್, ಇದು 23ನೇ ಚಿತ್ರಸಂತೆ, 23 ವರ್ಷ ಆಯಿತು. ಪ್ರತಿ ವರ್ಷ ಬರ್ತಿದ್ದಾರೆ ಮೇಡಮ್, ಹೇಗೆ ಅಂತ? ಇಲ್ಲ, ಈ ಸಲ ಇಟ್ಸ್ ಅ ಸ್ಪೆಷಲ್ ಮೂಮೆಂಟ್. ಆ್ಯಕ್ಚುಲಿ ನಮ್ಮದೊಂದು ಮೂವಿ ಶೂಟಿಂಗ್ ನಡೀತಾ ಇದೆ ಇಲ್ಲಿ. ಸೊ ಅದಕ್ಕೆ ಶೂಟ್ ಮಧ್ಯದಲ್ಲಿ ಸ್ವಲ್ಪ ಎಲ್ಲ ನೋಡ್ತಾ ಇದ್ದೀವಿ ಇಲ್ಲಿ. ಮೇಡಮ್, ಹೇಗೆ ಅನಿಸುತ್ತೆ? ತುಂಬ ಖುಷಿ ಆಗ್ತದೆ. ಇದು ನಾನು ಕಾಲೇಜ್ ಟೈಮಲ್ಲಿ ಒಂದು ಸತಿ ಬಂದಿದೆ, ಅದಾದಮೇಲೆ ಇವಾಗಲೇ ಬರ್ತಿರೋದು. ಅವಾಗಕ್ಕಿಂತ ಇನ್ನೂ ಜಾಸ್ತಿ ಇಂಪ್ರೂವ್ಮೆಂಟ್ ಥರ ಕಾಣಿಸ್ತದೆ. ಎಲ್ಲ ಫುಲ್ ಕಲರ್ಫುಲ್ಲಾಗಿ, ಕಲರ್ಸ್ ಮಧ್ಯೆ ನಾವು ಕೂಡ ಇದ್ದೀವಿ, ಕಲರ್ಫುಲ್ಲಾಗಿ ನಾವು ಕೂಡ ಇದ್ದೀವಿ. ಖುಷಿ ಆಗ್ತಾ ಇದೆ. ಸೊ ಇದು ಮಧ್ಯ ನಮ್ಮ ಕನ್ನಡದವ್ರನ್ನ ಹುಡುಕ್ಬೇಕು, ಅದೊಂದು ಬೇಜಾರಾಗಿದೆ ಈಗ. ತುಂಬ ಎಲ್ಲೇ ಕೇಳಿದ್ರು ಕೂಡ ಎಲ್ಲ ಹಿಂದಿಯವರೇ ಮಾತಾಡ್ತಾ ಇದ್ದಾರೆ, ಏಲೀಜಿ ಅಂತ ಹೇಳ್ಕೊಂಡು. ನಮ್ಮ ಕನ್ನಡದವ್ರು ಎಲ್ಲಿ ಹೋಗಿದ್ದಾರೆ ಅಂತ ಹುಡುಕ್ಬೇಕು ನಾವು, ಆತ ಪರಿಸ್ಥಿತಿ ಆಗಿದೆ. ಸೊ ನಾಟ್ ಬ್ಯಾಡ್. ರಾಜ್ಯಗಳ ಕಲಾವಿದರು ಬಂದಿದ್ದಾರೆ ಅಂತ. ಹಾಂ, ನೋಡಿ, ಅದೇ ಹೇಳ್ತಿದ್ರು ಯಾರೋ ವರ್ಷದ ಸ್ಟಾರ್ಟಿಂಗ್ ಫಸ್ಟ್ ಸಂಡೇನೇ ಇದು ಮಾಡ್ತಾರೆ ಅಂತ ಹೇಳಿ. ಪ್ರತಿ ವರ್ಷ ಒಂದಿನ ಅಂತೆ. ಹಾಗಾಗಿ ಖುಷಿ ಆಯಿತು ನೋಡಿ. ಥ್ಯಾಂಕ್ ಯು ಸರ್. ಹೇಗಿದೆ? ಒಂದು ಅದ್ಭುತವಾದ ಅನುಭವ ಅಂತ ಹೇಳ್ಬೋದು. ಎಲ್ಲದಕ್ಕಿಂತ ಜಾಸ್ತಿ ಒಬ್ಬ ಕಲಾವಿದ ಯಾರಿಗೋ ಕೇಳ್ತಾ ಇದೆ, ಅಲ್ಲಿ ಒಂದು ಕಾಶಿ ವಾರಣಾಸಿದು ಘಾಟ್ ಮಾಡಿದ್ದಾರೆ. ಅದನ್ನು ನೋಡಿದರೆ ಅಲ್ಲೇ ನಿಂತ ಅನುಭವ ಬರ್ತಾರೆ. ಹೇಗೆ ಮಾಡಿದ್ದೀರಾ, ಎಷ್ಟು ದಿನ ತಗೊಳುತ್ತೆ ಅಂತ. ಹಿ ವಾಸ್ ಸೇಯಿಂಗ್ ಒಂದು 10 ದಿನದ್ದು ಕೆಲಸ ಇದಿಷ್ಟು ಮಾಡಲಿಕ್ಕೆ ಅಂತ ಹೇಳಿ. ಸೊ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಒಂದು ಒಳ್ಳೆ ಬೆಲೆಯಲ್ಲಿ ಎಲ್ಲರೂ ಮಾರ್ತಾ ಇದ್ದಾರೆ. ದಯವಿಟ್ಟು ಬನ್ನಿ, ಈ ಚಿತ್ರಸಂತೆಯನ್ನು ನೋಡಿ, ಪೇಂಟಿಂಗನ್ನು ದುಡ್ಡು ಕೊಟ್ಟು ತಗೊಳ್ಳಿ, ನಮ್ಮ ಮನೆಯಲ್ಲಿ ಇಟ್ಕೊಳ್ಳಿಕ್ಕೆ ಆಗ್ತದೆ. ಹಾಗೂ ಕಲಾವಿದರಿಗೂ ಅದನ್ನು ಉಪಯೋಗ ಆಗ್ತದೆ. ಈ ಅಂಕದ ಪರದೆ ಕಳಿಸಿದ ಮೇಲೆ ನಾಟಕವೆನ್ನೂ ನಿಲ್ಲಬಹುದೇ, ಆ ಥರ ಆಗೋದು ಬೇಡ. ಇಲ್ಲಿ ಬಂದ ಎಲ್ಲ ಕಲಾವಿದರಿಗೂ ಒಳ್ಳೆ ಸಂಪಾದನೆ ಆಗಲಿ, ಒಳ್ಳೆ ಉತ್ಪತ್ತಿ ಆಗಲಿ, ಹಾಗೂ ನಮಗೆಲ್ಲರಿಗೂ ಖುಷಿ ಸಿಗಲಿ ಇದರಲ್ಲಿ. ಥ್ಯಾಂಕ್ ಯು ಸರ್. ಇದಿಷ್ಟು ಅಂದರೆ ಕಲಾ ಪ್ರೇಮಿಗಳು ಇವರು ಒಂದು ಕಡೆ ಚಿತ್ರಸಂತೆಗೆ ಬಂದು ಎಂಜಾಯ್ ಮಾಡ್ತಿದ್ರೆ, ಇಷ್ಟವಾದ ಪೇಂಟಿಂಗ್ಗಳನ್ನು ಖರೀದಿ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಚಿತ್ರಸಂತೆಗೆ ಸಾಕಷ್ಟು ಜನ ಬಂದಿದ್ದಾರೆ. ಒಂದು ಕಡೆ 23ನೇ ಚಿತ್ರಸಂತೆ, ವಿವಿಧ ಪೇಂಟಿಂಗ್ಗಳು ಅಂದರೆ ಕಲಾವಿದನ ಕೈಚಳಕವನ್ನು ತೋರಿಸಿದ್ದಾರೆ. ಇಲ್ಲಿ ಮಾತಾಡಿಸ್ತೀನಿ ಮೇಡಮ್, ಹೇಗಿದೆ ಚಿತ್ರಸಂತೆ ಅಂತ? ಸಿಕ್ಕಾಬಡೆ ಚೆನ್ನಾಗಿದೆ, ಅದ್ಭುತವಾಗಿದೆ. ಎಲ್ಲ ಕಡೆಯಿಂದ ಜನರು ಎಲ್ಲೆಲ್ಲಿ ಯಾವುದೇ ಪ್ರದೇಶಗಳಿಂದ ಬಂದಿದ್ದಾರೆ ಗೊತ್ತಿಲ್ಲ. ಬಟ್ ಆರ್ಟ್ ವರ್ಕ್ ಅಂತೂ, ಆ ಡೆಪ್ತು, ಆ ಕ್ರಿಯೇಟಿವಿಟಿ ನೋಡೋದಕ್ಕೆ ಸಿಕ್ಕಾಬಡೆ ಖುಷಿ ಆಗುತ್ತೆ. ಆ್ಯಂಡ್ ಅದು ನಮ್ಮ ಬೆಂಗಳೂರಲ್ಲಿ ಚಿತ್ರಸಂತೆ ಇದು ನಡೆಯೋದೇ ಒಂಥರ ಹಬ್ಬ ಥರ ಇದೆ ಎಲ್ಲ ಕಡೆ ನೋಡೋಕ್ಕೆ. ಯಾಕಂದರೆ ಮೇಡಮ್, ಕಲಾವಿದ ತನ್ನ ಕೈಚಳಕವನ್ನು ತೋರಿಸಿದ್ದಾನೆ. ಒಂದು ಕಡೆ ಭಾವನೆಗಳನ್ನು ಪೇಂಟಿಂಗ್ ಮಾಡೋ ಮುಖಾಂತರ ವ್ಯಕ್ತಪಡಿಸಿದ್ದಾನೆ. ಖಂಡಿತ ಖಂಡಿತ. ಈ ಕಲರ್ಸ್ ಆಗಿರ್ಬೋದು, ಆ ಡೆಪ್ತ್ ಆಗಿರ್ಬೋದು, ಅವ್ರ ಕ್ರಿಯೇಟಿವಿಟಿ ಆಗಿರ್ಬೋದು. ಹ್ಯಾಟ್ಸ್ ಆಫ್ ಟು ಆಲ್ ದಿ ಆರ್ಟಿಸ್ಟ್ ಆ್ಯಂಡ್ ಐ ವಿಶ್ ಆಲ್ ದಿ ಬೆಸ್ಟ್ ಟು ಎವ್ರಿ ಒನ್. ಮೇಡಮ್, ತಮಗೇನಾದರೂ ಇಷ್ಟ ಆಯಿತಾ ಈ ಒಂದು ಪೇಂಟಿಂಗಲ್ಲಿ? ತಮಗೇನಾದರೂ? ಖಂಡಿತ. ನನ್ನ ಕಸಿನ್ ಒಂದು ಸ್ಟಾಲ್ ಹಾಕಿದ್ದಾರೆ ಇಲ್ಲಿ, ಸ್ನೇಹಶ್ರೀ ಅಂತ. ಸೊ ಶೀ ಈಸ್ ಅನ್ ಆರ್ಟಿಸ್ಟ್. ಅವರು ಒಂದು ಸ್ಟಾಲ್ ಹಾಕಿದ್ದಾರೆ, ನೋಡಿದೆ. ಖಂಡಿತ ಏನಾದರೂ ತೊಗೊಳ್ತೀನಿ. ಇಲ್ಲಿ ಇವಾಗ ಒಂದು ರೌಂಡ್ ಹೋಗ್ತಾ ಇದ್ದೀನಿ, ಒಂದಿಷ್ಟು ಪರ್ಚೇಸ್ಗಳನ್ನ ಮಾಡಿಕೊಂಡೇ ಹೋಗೋದು. ಯಾಕಂದರೆ ಮೇಡಮ್, ಇದು 23ನೇ ಚಿತ್ರಸಂತೆ, 23 ವರ್ಷ ಆಯಿತು. ಪ್ರತಿ ವರ್ಷ ಬರ್ತಿದ್ದಾರೆ ಮೇಡಮ್, ಹೇಗೆ ಅಂತ? ಇಲ್ಲ, ಈ ಸಲ ಇಟ್ಸ್ ಅ ಸ್ಪೆಷಲ್ ಮೂಮೆಂಟ್. ಆ್ಯಕ್ಚುಲಿ ನಮ್ಮದೊಂದು ಮೂವಿ ಶೂಟಿಂಗ್ ನಡೀತಾ ಇದೆ ಇಲ್ಲಿ. ಸೊ ಅದಕ್ಕೆ ಶೂಟ್ ಮಧ್ಯದಲ್ಲಿ ಸ್ವಲ್ಪ ಎಲ್ಲ ನೋಡ್ತಾ ಇದ್ದೀವಿ ಇಲ್ಲಿ. ಮೇಡಮ್, ಹೇಗೆ ಅನಿಸುತ್ತೆ? ತುಂಬ ಖುಷಿ ಆಗ್ತದೆ. ನಾನು ಕಾಲೇಜ್ ಟೈಮಲ್ಲಿ ಒಂದು ಸತಿ ಬಂದಿದೆ, ಅದಾದಮೇಲೆ ಇವಾಗಲೇ ಬರ್ತಿರೋದು. ಅವಾಗಕ್ಕಿಂತ ಇನ್ನೂ ಜಾಸ್ತಿ ಇಂಪ್ರೂವ್ಮೆಂಟ್ ಥರ ಕಾಣಿಸ್ತದೆ. ಎಲ್ಲ ಫುಲ್ ಕಲರ್ಫುಲ್ಲಾಗಿ, ಕಲರ್ಸ್ ಮಧ್ಯೆ ನಾವು ಕೂಡ ಇದ್ದೀವಿ, ಕಲರ್ಫುಲ್ಲಾಗಿ ನಾವು ಕೂಡ ಇದ್ದೀವಿ. ಖುಷಿ ಆಗ್ತಾ ಇದೆ. ಸೊ ಇದು ಮಧ್ಯ ನಮ್ಮ ಕನ್ನಡದವ್ರನ್ನ ಹುಡುಕ್ಬೇಕು, ಅದೊಂದು ಬೇಜಾರಾಗಿದೆ ಈಗ. ತುಂಬ ಎಲ್ಲೇ ಕೇಳಿದ್ರು ಕೂಡ ಎಲ್ಲ ಹಿಂದಿಯವರೇ ಮಾತಾಡ್ತಾ ಇದ್ದಾರೆ, ಏಲೀಜಿ ಅಂತ ಹೇಳ್ಕೊಂಡು. ನಮ್ಮ ಕನ್ನಡದವ್ರು ಎಲ್ಲಿ ಹೋಗಿದ್ದಾರೆ ಅಂತ ಹುಡುಕ್ಬೇಕು ನಾವು, ಆತ ಪರಿಸ್ಥಿತಿ ಆಗಿದೆ. ಸೊ ನಾಟ್ ಬ್ಯಾಡ್. ರಾಜ್ಯಗಳ ಕಲಾವಿದರು ಬಂದಿದ್ದಾರೆ ಅಂತ. ಹಾಂ, ನೋಡಿ, ಅದೇ ಹೇಳ್ತಿದ್ರು ಯಾರೋ ವರ್ಷದ ಸ್ಟಾರ್ಟಿಂಗ್ ಫಸ್ಟ್ ಸಂಡೇನೇ ಇದು ಮಾಡ್ತಾರೆ ಅಂತ ಹೇಳಿ. ಪ್ರತಿ ವರ್ಷ ಒಂದಿನ ಅಂತೆ. ಹಾಗಾಗಿ ಖುಷಿ ಆಯಿತು ನೋಡಿ. ಥ್ಯಾಂಕ್ ಯು ಸರ್. ಹೇಗಿದೆ? ಒಂದು ಅದ್ಭುತವಾದ ಅನುಭವ ಅಂತ ಹೇಳ್ಬೋದು. ಎಲ್ಲದಕ್ಕಿಂತ ಜಾಸ್ತಿ ಒಬ್ಬ ಕಲಾವಿದ ಯಾರಿಗೋ ಕೇಳ್ತಾ ಇದೆ, ಅಲ್ಲಿ ಒಂದು ಕಾಶಿ ವಾರಣಾಸಿದು ಘಾಟ್ ಮಾಡಿದ್ದಾರೆ. ಅದನ್ನು ನೋಡಿದರೆ ಅಲ್ಲೇ ನಿಂತ ಅನುಭವ ಬರ್ತಾರೆ. ಹೇಗೆ ಮಾಡಿದ್ದೀರಾ, ಎಷ್ಟು ದಿನ ತಗೊಳುತ್ತೆ ಅಂತ. ಹಿ ವಾಸ್ ಸೇಯಿಂಗ್ ಒಂದು 10 ದಿನದ್ದು ಕೆಲಸ ಇದಿಷ್ಟು ಮಾಡಲಿಕ್ಕೆ ಅಂತ ಹೇಳಿ. ಸೊ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ.
ಒಂದು ಒಳ್ಳೆ ಬೆಲೆಯಲ್ಲಿ ಎಲ್ಲರೂ ಮಾರ್ತಾ ಇದ್ದಾರೆ. ದಯವಿಟ್ಟು ಬನ್ನಿ, ಈ ಚಿತ್ರಸಂತೆಯನ್ನು ನೋಡಿ, ಪೇಂಟಿಂಗನ್ನು ದುಡ್ಡು ಕೊಟ್ಟು ತಗೊಳ್ಳಿ, ನಮ್ಮ ಮನೆಯಲ್ಲಿ ಇಟ್ಕೊಳ್ಳಿಕ್ಕೆ ಆಗ್ತದೆ, ಹಾಗೂ ಕಲಾವಿದರಿಗೂ ಅದನ್ನು ಉಪಯೋಗ ಆಗ್ತದೆ. ಈ ಅಂಕದ ಪರದೆ ಕಳಿಚಿದ ಮೇಲೆ ನಾಟಕವಿನ್ನೂ ನಿಲ್ಲಬಹುದೇ, ಆ ಥರ ಆಗೋದು ಬೇಡ. ಇಲ್ಲಿ ಬಂದ ಎಲ್ಲ ಕಲಾವಿದರಿಗೂ ಒಳ್ಳೆ ಸಂಪಾದನೆ ಆಗಲಿ, ಒಳ್ಳೆ ಉತ್ಪತ್ತಿ ಆಗಲಿ, ಹಾಗೂ ನಮಗೆಲ್ಲರಿಗೂ ಖುಷಿ ಸಿಗಲಿ ಇದರಲ್ಲಿ. ಥ್ಯಾಂಕ್ ಯು ಸರ್. ಇದಿಷ್ಟು ಅಂದರೆ ಕಲಾ ಪ್ರೇಮಿಗಳು ಇವರು ಒಂದು ಕಡೆ ಚಿತ್ರಸಂತೆಗೆ ಬಂದು ಎಂಜಾಯ್ ಮಾಡ್ತಿದ್ರೆ, ಇಷ್ಟವಾದ ಪೇಂಟಿಂಗ್ಗಳನ್ನು ಖರೀದಿ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಚಿತ್ರಸಂತೆಗೆ ಸಾಕಷ್ಟು ಜನ ಬಂದಿದ್ದಾರೆ. ಒಂದು ಕಡೆ 23ನೇ ಚಿತ್ರಸಂತೆ, ವಿವಿಧ ಪೇಂಟಿಂಗ್ಗಳು ಅಂದರೆ ಕಲಾವಿದನ ಕೈ ಚಳಕವನ್ನು ತೋರಿಸಿದ್ದಾರೆ. ಇಲ್ಲಿ ಮಾತಾಡಿಸ್ತೀನಿ ಮೇಡಮ್, ಹೇಗಿದೆ ಚಿತ್ರಸಂತೆ ಅಂತ? ಸಿಕ್ಕಾಬಡೆ ಚೆನ್ನಾಗಿದೆ, ಅದ್ಭುತವಾಗಿದೆ. ಎಲ್ಲ ಕಡೆಯಿಂದ ಜನರು ಎಲ್ಲೆಲ್ಲಿ ಯಾವುದೇ ಪ್ರದೇಶಗಳಿಂದ ಬಂದಿದ್ದಾರೆ ಗೊತ್ತಿಲ್ಲ. ಬಟ್ ಆರ್ಟ್ ವರ್ಕ್ ಅಂತೂ, ಆ ಡೆಪ್ತು, ಆ ಕ್ರಿಯೇಟಿವಿಟಿ ನೋಡೋದಕ್ಕೆ ಸಿಕ್ಕಾಬಡೆ ಖುಷಿ ಆಗುತ್ತೆ. ಆ್ಯಂಡ್ ಅದು ನಮ್ಮ ಬೆಂಗಳೂರಲ್ಲಿ ಚಿತ್ರಸಂತೆ ಇದು ನಡೆಯೋದೇ ಒಂಥರ ಹಬ್ಬ ಥರ ಇದೆ ಎಲ್ಲ ಕಡೆ ನೋಡೋಕ್ಕೆ. ಯಾಕಂದರೆ ಮೇಡಮ್, ಕಲಾವಿದ ತನ್ನ ಕೈ ಚಳಕವನ್ನು ತೋರಿಸಿದ್ದಾನೆ. ಒಂದು ಕಡೆ ಭಾವನೆಗಳನ್ನು ಪೇಂಟಿಂಗ್ ಮಾಡೋ ಮುಖಾಂತರ ವ್ಯಕ್ತಪಡಿಸಿದ್ದಾನೆ. ಖಂಡಿತ ಖಂಡಿತ. ಈ ಕಲರ್ಸ್ ಆಗಿರ್ಬೋದು, ಆ ಡೆಪ್ತ್ ಆಗಿರ್ಬೋದು, ಅವ್ರ ಕ್ರಿಯೇಟಿವಿಟಿ ಆಗಿರ್ಬೋದು. ಹ್ಯಾಟ್ಸ್ ಆಫ್ ಟು ಆಲ್ ದಿ ಆರ್ಟಿಸ್ಟ್ ಆ್ಯಂಡ್ ಐ ವಿಶ್ ಆಲ್ ದಿ ಬೆಸ್ಟ್ ಟು ಎವ್ರಿ ಒನ್. ಮೇಡಮ್, ತಮಗೇನಾದರೂ ಇಷ್ಟ ಆಯಿತಾ ಈ ಒಂದು ಪೇಂಟಿಂಗಲ್ಲಿ? ತಮಗೇನಾದರೂ? ಖಂಡಿತ. ನನ್ನ ಕಸಿನ್ ಒಂದು ಸ್ಟಾಲ್ ಹಾಕಿದ್ದಾರೆ ಇಲ್ಲಿ, ಸ್ನೇಹಶ್ರೀ ಅಂತ. ಸೊ ಶೀ ಈಸ್ ಅನ್ ಆರ್ಟಿಸ್ಟ್. ಅವರು ಒಂದು ಸ್ಟಾಲ್ ಹಾಕಿದ್ದಾರೆ, ನೋಡಿದೆ. ಖಂಡಿತ ಏನಾದರೂ ತೊಗೊಳ್ತೀನಿ. ಇಲ್ಲಿ ಇವಾಗ ಒಂದು ರೌಂಡ್ ಹೋಗ್ತಾ ಇದ್ದೀನಿ, ಒಂದಿಷ್ಟು ಪರ್ಚೇಸ್ಗಳನ್ನ ಮಾಡಿಕೊಂಡೇ ಹೋಗೋದು. ಯಾಕಂದರೆ ಮೇಡಮ್, ಇದು 23ನೇ ಚಿತ್ರಸಂತೆ, 23 ವರ್ಷ ಆಯಿತು. ಪ್ರತಿ ವರ್ಷ ಬರ್ತಿದ್ದಾರೆ ಮೇಡಮ್, ಹೇಗೆ ಅಂತ? ಇಲ್ಲ, ಈ ಸಲ ಇಟ್ಸ್ ಅ ಸ್ಪೆಷಲ್ ಮೂಮೆಂಟ್. ಆ್ಯಕ್ಚುಲಿ ನಮ್ಮದೊಂದು ಮೂವಿ ಶೂಟಿಂಗ್ ನಡೀತಾ ಇದೆ ಇಲ್ಲಿ. ಸೊ ಅದಕ್ಕೆ ಶೂಟ್ ಮಧ್ಯದಲ್ಲಿ ಸ್ವಲ್ಪ ಎಲ್ಲ ನೋಡ್ತಾ ಇದ್ದೀವಿ ಇಲ್ಲಿ. ಮೇಡಮ್, ಹೇಗೆ ಅನಿಸುತ್ತೆ? ತುಂಬ ಖುಷಿ ಆಗ್ತದೆ. ಇದು ನಾನು ಆ್ಯಕ್ಚುಲಿ ನನ್ನ ಕಾಲೇಜ್ ಟೈಮಲ್ಲಿ ಒಂದು ಸತಿ ಬಂದಿದೆ, ಅದಾದಮೇಲೆ ಇವಾಗಲೇ ಬರ್ತಿರೋದು. ಇವಾಗ ಅವಾಗಕ್ಕಿಂತ ಇನ್ನೂ ಜಾಸ್ತಿ ಇಂಪ್ರೂವ್ಮೆಂಟ್ ಥರ ಕಾಣಿಸ್ತದೆ. ಎಲ್ಲ ಫುಲ್ ಕಲರ್ಫುಲ್ಲಾಗಿ, ಕಲರ್ಸ್ ಮಧ್ಯೆ ನಾವು ಕೂಡ ಇದ್ದೀವಿ, ಕಲರ್ಫುಲ್ಲಾಗಿ ನಾವು ಕೂಡ ಇದ್ದೀವಿ. ಖುಷಿ ಆಗ್ತಾ ಇದೆ. ಸೊ ಇದು ಮಧ್ಯ ನಮ್ಮ ಕನ್ನಡದವ್ರನ್ನ ಹುಡುಕ್ಬೇಕು, ಅದೊಂದು ಬೇಜಾರಾಗಿದೆ ಈಗ. ತುಂಬ ಎಲ್ಲೇ ಕೇಳಿದ್ರು ಕೂಡ ಎಲ್ಲ ಹಿಂದಿಯವರೇ ಮಾತಾಡ್ತಾ ಇದ್ದಾರೆ, ಏಲೀಜಿ ಅಂತ ಹೇಳ್ಕೊಂಡು. ನಮ್ಮ ಕನ್ನಡದವ್ರು ಎಲ್ಲಿ ಹೋಗಿದ್ದಾರೆ ಅಂತ ಹುಡುಕ್ಬೇಕು ನಾವು, ಆ ಥರ ಪರಿಸ್ಥಿತಿ ಆಗಿದೆ. ಸೊ ನಾಟ್ ಬ್ಯಾಡ್. ರಾಜ್ಯಗಳ ಕಲಾವಿದರು ಬಂದಿದ್ದಾರೆ ಅಂತ. ಹಾಂ, ನೋಡಿ, ಅದೇ ಹೇಳ್ತಿದ್ರು ಯಾರೋ, ವರ್ಷದ ಸ್ಟಾರ್ಟಿಂಗ್ ಫಸ್ಟ್ ಸಂಡೇನೇ ಇದು ಮಾಡ್ತಾರೆ ಅಂತ ಹೇಳಿ. ಪ್ರತಿ ವರ್ಷ ಒಂದಿನ ಅಂತೆ. ಹಾಗಾಗಿ ಖುಷಿ ಆಯಿತು ನೋಡಿ. ಥ್ಯಾಂಕ್ ಯು ಸರ್. ಹೇಗಿದೆ? ಒಂದು ಅದ್ಭುತವಾದ ಅನುಭವ ಅಂತ ಹೇಳ್ಬೋದು. ಎಲ್ಲದಕ್ಕಿಂತ ಜಾಸ್ತಿ ಒಬ್ಬ ಕಲಾವಿದ ಯಾರಿಗೋ ಕೇಳ್ತಾ ಇದೆ, ಅಲ್ಲಿ ಒಂದು ಕಾಶಿ ವಾರಣಾಸಿದು ಘಾಟ್ ಮಾಡಿದ್ದಾರೆ. ಅದನ್ನು ನೋಡಿದರೆ ಅಲ್ಲೇ ನಿಂತ ಅನುಭವ ಬರ್ತದೆ. ಹೇಗೆ ಮಾಡಿದ್ದೀರಾ, ಎಷ್ಟು ದಿನ ತಗೊಳುತ್ತೆ ಅಂತ. ಹಿ ವಾಸ್ ಸೇಯಿಂಗ್ ಒಂದು 10 ದಿನದ್ದು ಕೆಲಸ ಇದಿಷ್ಟು ಮಾಡಲಿಕ್ಕೆ ಅಂತ ಹೇಳಿ. ಸೊ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಒಂದು ಒಳ್ಳೆ ಬೆಲೆಯಲ್ಲಿ ಎಲ್ಲರೂ ಮಾರ್ತಾ ಇದ್ದಾರೆ. ದಯವಿಟ್ಟು ಬನ್ನಿ, ಈ ಚಿತ್ರಸಂತೆಯನ್ನು ನೋಡಿ, ಪೇಂಟಿಂಗನ್ನು ದುಡ್ಡು ಕೊಟ್ಟು ತಗೊಳ್ಳಿ, ನಮ್ಮ ಮನೆಯಲ್ಲಿ ಇಟ್ಕೊಳ್ಳಿಕ್ಕೆ ಆಗ್ತದೆ, ಹಾಗೂ ಕಲಾವಿದರಿಗೂ ಅದನ್ನು ಉಪಯೋಗ ಆಗ್ತದೆ. ಈ ಅಂಕದ ಪರದೆ ಕಳಿಚಿದ ಮೇಲೆ ನಾಟಕವಿನ್ನೂ ನಿಲ್ಲಬಹುದೇ, ಆ ಥರ ಆಗೋದು ಬೇಡ. ಇಲ್ಲಿ ಬಂದ ಎಲ್ಲ ಕಲಾವಿದರಿಗೂ ಒಳ್ಳೆ ಸಂಪಾದನೆ ಆಗಲಿ, ಒಳ್ಳೆ ಉತ್ಪತ್ತಿ ಆಗಲಿ, ಹಾಗೂ ನಮಗೆಲ್ಲರಿಗೂ ಖುಷಿ ಸಿಗಲಿ ಇದರಲ್ಲಿ. ಥ್ಯಾಂಕ್ ಯು ಸರ್. ಇದಿಷ್ಟು ಅಂದರೆ ಕಲಾ ಪ್ರೇಮಿಗಳು ಇವರು ಒಂದು ಕಡೆ ಚಿತ್ರಸಂತೆಗೆ ಬಂದು ಎಂಜಾಯ್ ಮಾಡ್ತಿದ್ರೆ, ಇಷ್ಟವಾದ ಪೇಂಟಿಂಗ್ಗಳನ್ನು ಖರೀದಿ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.